ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಾರ್ ದಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ಅಂತ ಒಂದು ಸ್ಮಾರ್ಟ್ ಪ್ರಯತ್ನನ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಬಂದು ಸೋಮವಾರ ಬ್ಲಾಗ್ ಆಗಿರುತ್ತೆ ಗೈಸ್. ಸೋಮವಾರ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಬಾಕ್ಲೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಟ್ಟೆ. ಮನೆ ಮುಂದೆಗಡೆನೂ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಕೂಡ ಸ್ವಲ್ಪ ನೀರಿಗೆ ಅರಿಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನೆಗೆಟಿವಿಟಿ ಹೋಗ್ಲಿ ಅಂತ ಒರೆಸ್ಬಿಟ್ಟೆ. ಫೈನಲಿ ಈ ತರ ಕಾಣಿಸ್ತಾ ಇದೆ ನೋಡಿ, ನೀವೇ ನೋಡ್ತಿದ್ದೀರಲ್ಲ. ನಾ ರುಬ್ಬಿಟ್ಟಿದ್ದೆ ಇಡ್ಲಿ ಮಾಡೋಣ ಬೆಳಗ್ಗೆ ಅಂತ, ಬಿಕಾಸ್ ಸೋಮವಾರ ಆಗಿರೋದ್ರಿಂದ. ಹಾಗೆ ಕೂಡ ಮೀಶೋದಿಂದ ಒಂದು ಪಾರ್ಸಲ್ ಬಂತು, ಆ ಪಾರ್ಸಲ್ನ ಇಸ್ಕೊಳ್ಳೋಣ ಅಂತ ಹಿಂಗೆ ಹೊರಗಡೆ ಬಂದೆ. ಫೈನಲಿ ಟಿಫನ್ ಎಲ್ಲ ಮುಗಿಸಿ ಕಿಚನ್ನ ಕ್ಲೀನ್ ಮಾಡ್ಕೊಂಡೆ. ಕಿಚನ್ ಈ ತರ ಕಾಣಿಸ್ತಾ ಇದೆ ನೋಡಿ. ಮಕ್ಕಳಿಗೆ ಅಡುಗೆ ಮನೆ ಒಂದು ಕ್ಲೀನ್ ಆದ್ರೆ ಸಾಕು, ಬೇರೆ ಎಲ್ಲಕ್ಕೂ ಕೆಲಸ ಆದಂಗೆ ಲೆಕ್ಕ. ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದೆ. ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ, ಹಂಗೇನೆ ದೇವ್ರ ಮನೆಯನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾಮಾನು ಕೂಡ ಕ್ಲೀನ್ ಮಾಡ್ಕೊಂಡು ಮುಗೀತು. ಹಾಗೆ ಬೇಗ ಬೇಗ ಪೂಜೆ ಮಾಡೋಣ ಅಂತ ನಾನು ಇಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ತೊಳ್ಕೊಂಬಂದು ಮುಗೀತು. ಹಾಗೇನೆ ನಾನು ಇಲ್ಲಿ ಕಳಸ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಕಾಯಿ ಇಟ್ಬಿಟ್ಟು ಕಳಸನ ಉಡ್ತೀವಿ. ನೀವು ಯಾವ ಥರ ಕಳಸನ ಉಡ್ಕೋತೀರಾ ಕಮೆಂಟ್ ಮಾಡಿ ಗೈಸ್. ನಾವು ಮುಕ್ಕೋಡ ಕೂಡ ಹಾಕ್ತೀವಿ ಕಳಸಕ್ಕೆ. ಇಲ್ಲಿ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಫೈನಲಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಮುಗೀತು. ಇಲ್ಲಿ ದೇವ್ರಿಗೆ ಹೂವು ಮಾಡಿಸ್ತಾ ಇದ್ದೀನಿ ನಾನು, ಬಿಕಾಸ್ ಇವತ್ತು ಸೋಮವಾರ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ತುಂಬ ಶ್ರೇಷ್ಠ ಅಮಾವಾಸ್ಯೆ ಅಂತಲೇ ಹೇಳ್ತಾರೆ. ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಹೂನ ಮಾಡಿಸ್ಕೊತಾ ಇದ್ದೀನಿ. ನನ್ನ ನೈಟೇ ಹೂನ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಬಿಕಾಸ್ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಬೋದು ಅಂತ. ಹಾಗಾಗಿ ಇಲ್ಲಿ ಹೂನ ಮಾಡಿಸ್ತಾ ಇದ್ದೀನಿ. ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಸಾಂಬಾರ್ಗೆ ರೆಡಿ ಮಾಡಿ ಕುಕ್ಕರ್ನ ವಿಷಲ್ಗೆ ಇಟ್ಟಿದ್ಲು. ಹಾಗೆ ಕೂಡ ನಾನು ಅಂಗಡಿಲಿ ಪೂಜೆ ಮಾಡೋಣ ಅಂತ ಅಂಗಡಿಗೆ ಹೊರಟೆ. ಫೈನಲಿ ಅಂಗಡಿಗೆ ಬಂದೆ. ಅಂಗಡಿಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬ್ಯಾಂಕಿಗೆ ಹೊರಟ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ರು ಬ್ಯಾಂಕೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಕೂಡ ಬಂದ್ವಿ. ಹೊತ್ತಿಗೆ ಲೇಟಾಗಿ ಹೋಗಿತ್ತು, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು 4 o'clock ಮೇಲೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡ್ತಾ ಇದ್ದೆ, ಮಧ್ಯಾಹ್ನ ಬ್ರೇಕ್ ತಗೊಂಡು ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ. ನನ್ನ ಮಗ ಕೂಡ ಮಲಗಿದ, ಎದ್ದು ಬಂದ. ಇವಾಗ ಮೀಶೋಯಿಂದ ಪಾರ್ಸಲ್ ಬಂದಿತ್ತು, ಆ ವಿಡಿಯೋ ಮಾಡ್ತಾ ಇದ್ದು. ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ 500 rupees ಒಳಗೆ ಈ ಡ್ರೆಸ್ನ ಬೈ ಮಾಡಿದ್ದೀವಿ. ನಿಮಗೂ ಬೇಕಂದರೆ ನಾನು ಇಲ್ಲಿ ಕೆಳಗಡೆ ನಮ್ಮ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ IDಗೆ ಹೋಗಿ ಕಮೆಂಟ್ ಅಂತ ಮಾಡಿ, ನಿಮಗೆ ಆಟೋಮೆಟಿಕ್ಕಾಗಿ ಲಿಂಕ್ ಬರುತ್ತೆ. ಈ ಅಂಬ್ರೆಲಾ ಡ್ರೆಸ್ನ ಯಾರು ಕೊಡ್ತಾರೆ ಹೇಳಿ? ಬರೀ ಮೀಶೋದವ್ರು ಕೊಡೋಕೆ ಮಾತ್ರನೇ ಸಾಧ್ಯ. ಈ ಅಂಬ್ರೆಲಾ ಡ್ರೆಸ್ ಲಿಂಕ್ ಬೇಕಂದ್ರೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದ್ರೆ ಲಿಂಕ್ ಬರಲ್ಲ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ. ಫೈನಲಿ ಈ ತರ ಕಾಣಿಸ್ತಾ ಇದೆ ನೋಡಿ ಡ್ರೆಸ್ಸು. ಇದ್ದಾರೆ ದುಪ್ಪಟ್ಟ ಆಗಿರ್ಬೋದು, ನೆಕ್ ಹತ್ರ ಆಗಿರ್ಬೋದು, ಸ್ಲೀವ್ಗೂ ಕೂಡ. ಡ್ರೆಸ್ನ ಓಪನ್ ಮಾಡ್ತಾ ಇದ್ದೀನಿ. ಅದು ಕೂಡ ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡಿದ್ದಾರೆ. ಡ್ರೆಸ್ ಫುಲ್ಲು ದುಪ್ಪಟ್ಟಗೂ ಕೂಡ ಹ್ಯಾಂಡ್ ವರ್ಕ್ ಡಿಸೈನ್ ಬಂದಿದೆ. ನೀವೇ ನೋಡಿ ಎಷ್ಟು ಸೂಪರ್ ವಾಗಿ ಕಾಣಿಸ್ತಿದೆ ಅಂತ. ಕಲರ್ ಕೂಡ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಲರ್ ಆಪ್ಷನ್ ಕೂಡ ಇದೆ. ನಿಮ್ಗೂ ಬೇಕಂದ್ರೆ ಹೋಗಿ ಬೈ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡ್ಕೊಂಡಿರ್ತೀನಿ. ಕೂಡ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡ್ರೆಸ್ ಬಂದು ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ. ಡ್ರೆಸ್ ಈ ತರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸೂಪರ್ ವಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡಿದ್ದಾರೆ ಡ್ರೆಸ್ಗೆ. ಈ ಕಾಮಿಡಿ ವಿಡಿಯೋ ಟ್ರೈ ಮಾಡೋಣ ಅಂತ ಫಾರ್ ದಿ ಫಸ್ಟ್ ಟೈಮ್ ಕಾಮಿಡಿ ವಿಡಿಯೋನ ಟ್ರೈ ಮಾಡ್ತಾ ಇದೀವಿ. ಬಿಹೈಂಡ್ ದಿ ಸ್ಕ್ರೀನು ವಿಡಿಯೋ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬಾನೇ ಎಫರ್ಟ್ ಹಾಕ್ಬೇಕು. ನಾವು ಇಲ್ಲಿ ಪ್ಲಾಜೋ ಸೆಟ್ನು ಕೂಡ ತರಿಸಿದ್ವಿ. ಕಾಂಬೋ 4 ಬರುತ್ತೆ. ನಿಮ್ಗೇನಾದ್ರೂ ಬೇಕಂದ್ರೆ ಹೋಗಿ ಬೈ ಮಾಡ್ಕೊಳ್ಳಿ. ಎಗ್ ಮಸಾಜರ್ ಅಂತ ತುಂಬಾನೇ ರಿಲೀಫ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಜಸ್ಟ್ ಅಂಡರ್ ಬಜೆಟ್ ಅಲ್ಲಿ ಸಿಗುತ್ತೆ. ಕಾಮಿಡಿ ವಿಡಿಯೋನೇ, ಇಬ್ರು ಕಾಮಿಡಿ ವಿಡಿಯೋ ಮಾಡ್ಕೋತಾ ಇದೀವಿ. ಇದಕ್ಕೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಅಂತ ಇದನ್ನ ಬೈ ಮಾಡ್ಕೊಂಡಿದೀವಿ. ಯಾಕಂದ್ರೆ ಹೋಗಿ ಬೈ ಮಾಡ್ಕೊಳ್ಳಿ.